ಹಿರೇಸಾದ್ರಳ್ಳಿಯ ಈಶ್ವರಪ್ಪರು ನಮ್ಮ ಒಟ್ಟಿಗಿದ್ದಾರೆ. ಈಶ್ವರಪ್ಪ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಕೃಷಿ ಭೂಮಿ ಒಂದು ಮಾದರಿ ಸಮಗ್ರ ಕೃಷಿ ಮಾಡಿದ್ದೀರಾ. ನಿಮ್ಮ ಭೂಮಿ ಬಗ್ಗೆ ನೀವೇ ಪರಿಚಯ ಮಾಡ್ಕೊಂಡ್ಬಿಟ್ರೆ ಭಾಳ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಕೃಷಿ ಬಗ್ಗೆ ಭಾಷಣ ಮಾಡೋರು, ಉಪನ್ಯಾಸ ಮಾಡೋರು ಜಾಸ್ತಿ ಇದ್ದಾರೆ. ಆದರೆ ಕೃಷಿಯಲ್ಲಿ ಕೌಶಲ್ಯವುಳ್ಳ ರೈತರು ಕಡಿಮೆ ಆಗುತ್ತಾ ಬರುತ್ತಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಒಬ್ಬ BCom ಗ್ರಾಜ್ಯುಯೇಟ್ ಆಗಿದ್ರು ಸಹ 68ರಲ್ಲಿ ನಾನು ಗ್ರಾಜ್ಯುಯೇಷನ್ ಪಡೆದ್ರು ಕೃಷಿ ಮೇಲೆ ಆದ್ಯತೆ ಇಟ್ಟುಕೊಂಡು ಹೋರಾಟ ಮಾಡಿಕೊಂಡು ಬಂದಿರುತ್ತೇನೆ. ಈಗ ಪಾಳೇಕರ್ ಪದ್ಧತಿಯಲ್ಲಿ ನಾವು ಕೃಷಿ ಮಾಡಬೇಕು ಅಂತಂದು ನಮ್ಮ ಮಗ ನಾವು ಎಲ್ಲರೂ ಸಹ ಒಟ್ಟಾಗಿ ಶ್ರಮಿಕರಾಗಿ ದುಡಿತಾ ಇದ್ದೇವೆ. ಮುಂದೆ ಇದು ಯಶಸ್ವಿ ಆಗಬೇಕು. ಅದಕ್ಕಾಗಿ ಎಲ್ಲಾ ತರದ ಗಿಡಗಳನ್ನು ನೆಡಬೇಕು. ಎಲ್ಲಾ ರೀತಿಯ ಫಲ ನಮಗೆ ಸಿಗಬೇಕು. ಅಟ್ಲೀಸ್ಟ್ ನಮ್ಮ ಮನೆಗಾರು ಉಪಯೋಗ ಆಗಕ್ಕೆ ಒಂದು ಮರ, ಅದನ್ನ ನಾವು ಉಪಯೋಗ, ಒಂದು ಸೇಬು ಅಂದ್ರೆ ಒಂದು ಸೇಬು ಮರ ಇದ್ರೆ ನಮ್ಮ ಮನೆಗಾರು ಅದನ್ನ ಪರಿಚಯಿಸೋಕ್ಕೋಸ್ಕರ ಬೆಳಿಬೇಕು ಅನ್ನೋ ಒಂದು ಆಶೋತ್ತರಗಳನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈಗ ನಿಮ್ದೊಟ್ಟು ಎಷ್ಟು ಎಕರೆ ಜಮೀನಿದು? ಇದು 5 ಎಕರೆ ಜಮೀನು. 5 ಎಕರೆ. 5 ಎಕರೆಯಲ್ಲಿ ಬೋರ್ಗಳು ಎಷ್ಟು ಹಾಕಿದ್ರಿ ನೀರಿನ ಇದಕ್ಕೆ? ಈಗ ಮೂರು ಬೋರ್ ಇದೆ. 3 ಬೋರ್ ಹಾಕಿದ್ರಿ? 3 ಬೋರ್ ಇದೆ. 3 ಬೋರ್ ಹಾಕಿದ್ರಿ. ಹಾಕಿ ತೆಂಗನ್ನ ನೆಟ್ರಿ? ಮೊದಲು ಫಸ್ಟ್ ನಾವು ತೆಂಗು ಬೆಳೆನೇ ಮುಖ್ಯ ಬೆಳೆಯಾಗಿತ್ತು. ಈಗ ಅಡಿಕೆಯನ್ನು ಸಹ ಅಭಿವೃದ್ಧಿ ಪಟ್ಟಿದ್ದೀವಿ. ಸುಮಾರು 1,500 ಗಿಡ ಅಡಿಕೆ ಇದೆ, 500 ತೆಂಗು ಇದೆ. ಇನ್ನು ಇತರೆ ಜಾತಿಯ ಗಿಡಗಳು ಸುಮಾರು ಇದೆ. ನಮಗೆ ಅಷ್ಟು 80ಕ್ಕೂ ಹೆಚ್ಚುವರಿ ಇದೆ. ಎಲ್ಲವೂ ಯಾರು ಸಿಕ್ಕಿದ್ರು ಸಹ ಅದನ್ನ ತಂದು ನಾವು ಯಾವ್ದಾರು ಒಂದ್ ಕಡೆ ಹಾಕಿ ಅದನ್ನ ಬೆಳೆಸ್ಬೇಕು ಅನ್ನೋ ಒಂದು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೀವಿ. ಹಸುಗಳು ಸಾಕಿದ್ರ? ಹಸುಗಳು 8 ಹಸುಗಳಿದಾವೆ, 6 ಕುರಿ ಇದಾವೆ. ಜೀವಾಮೃತ ಘಟಕ ಇದೆ? ಜೀವಾಮೃತ ಇದೆ. ಎರೆಹುಳು ಘಟಕ ಇದೆ? ಎರೆಹುಳು ಘಟಕ ಇದೆ. ಜೇನು ಸಾಕಿದ್ರ? ಜೇನು ಇದೆ. ಅಂದ್ರೆ ನಿಮ್ ಜಮೀನಲ್ಲಿ ಏನಿಲ್ಲ ಅಂತ ಹುಡುಕ್ತಾ ಇದ್ದೆ ನಾನು. ಎಲ್ಲ ಇದೆ ಆ ತರದಲ್ಲಿ. ರೈತರಂದ್ರೆ ಎಲ್ಲಾದ್ರು ನೀವು ಹೇಳಿದ್ರಿ, ನಮ್ಗೆ ನಾವು ಮನೆ ಬಳಕೆಗೆ ಬೇಕಾದಂತ ಎಲ್ಲದನ್ನು ಭೂಮಿಯಲ್ಲೇ ಬೆಳಿಬೇಕು ಅನ್ನೋದೊಂದು ಸಿದ್ಧಾಂತದಲ್ಲಿ ನಾವು ವ್ಯಾಪಾರೀಕರಣ ಕಾಲದಲ್ಲೂ ನಮ್ಮ ಮನೆಗಾರ ಉಪಯೋಗ ಆಗಂತಹ ಒಂದು ವ್ಯವಸ್ಥೆ ಇರಬೇಕು. ಹಿಂದೆ ನಾವೊಂದು ಒಂದು ಮಾವಿನ ಗಿಡ ಬೆಳೆಸಿ ಅದನ್ನ ನೆಂಟರು ಇಸ್ತ್ರಿಗಳೆಲ್ಲ ಕೊಟ್ಕೊಂಡು ಬಂದು ಬಳಕೆಲ್ಲ ಸಪ್ಲೈ ಮಾಡ್ತಿದ್ರು. ಈಗ ಬೇರೆ ಕಡೆ ನಾವು ತಂದು ತಿನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ನಮ್ಮ ಭೂಮಿಯಲ್ಲಿ ನಾವೇ ಬೆಳೆದದ್ದನ್ನ ನಾವೇ ತಿನ್ನುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ನಾವು ಮಾಡ್ತಾ ಇದೀವಿ. ಮತ್ತೀಗ ನಿಮ್ಮ ಕೃಷಿ ಭೂಮಿಯಲ್ಲಿ 3 ಬೋರ್ಗಳು ಇದಾವೆ ಅಂತ ಹೇಳಿದ್ರಿ. ನೀರಿನ ಸಮಸ್ಯೆ ಅಂತೂ ಹಿಂದೆ ಸುಮಾರು ಒಂದು 15-20 ವರ್ಷದಿಂದ ನಿಮ್ಮ ಭಾಗದಲ್ಲೂ ಬಹಳಷ್ಟು ಬರಗಾಲ ಬಂತು, ನಿಮಗೂ ತೊಂದರೆಗಳಾಯ್ತು. ತೊಂದರೆ ಅಂದ್ರೆ ಬಹಳ ನೋವಾಯ್ತು. 1000 ಅಡಿ ಹೋದ್ರು ಸಹ ನಮಗೆ 1000 ಅಡಿ ನೀರು ಸಿಗದಂತಹ ಪರಿಸ್ಥಿತಿ. ತೆಂಗಿನ ಮರಗಳು ಹೋಗಿತ್ತಲ್ಲ, ತೆಂಗಿನ ಮರಗಳು ಹೋದು. ಆಮೇಲೆ ನಮ್ಮ ಆರ್ಥಿಕ ಸ್ಥಿತಿಯನ್ನು ಬ್ಯಾಲೆನ್ಸ್ ತಪ್ಪಿ ಹೋಯ್ತು. ಕಂಟಿನ್ಯೂ ಬರಗಾಲ ಅನ್ನೋದು ನಿಮ್ ಬೆನ್ನ ಹತ್ಬಿಟ್ಟಿತ್ತು. ಅದ್ರ ಜೊತೆಗೆ ಈ ನುಸಿ ರೋಗ ಇಂತಹವೆಲ್ಲ ಸಮಸ್ಯೆಗಳು ಬಂದು ಒಂದು 5-6 ವರ್ಷ ನಮ್ಮ ಸ್ಥಿತಿ ಚಿಂತಾಜನಕವಾಗಿ ಹೋಯ್ತು. ನಾವ್ ಯಾಕಪ್ಪ ಗ್ರಾಜ್ಯುಯೇಷನ್ ಆಗಿ ಅವತ್ತು ಸ್ಟೇಟ್ ಬ್ಯಾಂಕ್ ಅಲ್ಲಿ ಅಪಾಯಿಂಟ್ ಸಿಕ್ಕಿದ್ದನ್ನು ಬಿಟ್ಟು ಬಂದು ಸೇರ್ಕೊಂಡ ಪರಿಸ್ಥಿತಿ ಇಂತ ಆಯ್ತಲ್ಲ, ನಾ ಯಾಕೆ ಬಂದು ರೈತರಿಗೆ ಇನ್ನೋ ಒಂದು ಸ್ಥಿತಿ ಬಂದು ಆಮೇಲೆ ಅದನ್ನ ನಿರ್ದಾಕ್ಷಿಣ್ಯವಾಗಿ ಹೋರಾಟ ಮಾಡಿ ಅದನ್ನ ಜಯಿಸ್ಕೊಂಡು ಕೊನೆಗೆ ಮಳೆಗಾಲ ಒಂದ್ ಸ್ವಲ್ಪ ಉತ್ತಮ ಆಯ್ತು. ಬೋರ್ಗಳು ಸಹ ಕನ್ವೀನಿಯಂಟ್ ಆಗಿ ಬಂದು ಈಗ ಉತ್ತಮವಾದ ಸ್ಥಿತಿಲಿ ಇದೆ. ಈಗ ಮುಂದಿನ ದೂರದೃಷ್ಟಿ ಇಟ್ಕೊಂಡು ನಿಮ್ಮ ಬೋರ್ವೆಲ್ಗೆ ಇಂಗು ಗುಂಡಿ ಮಾಡಿ ಮಳೆ ನೀರು ಕೊಯ್ಲು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀರಾ? ಆಲ್ರೆಡಿ ಕೆಲಸ ನಡೀತಾ ಇದೆ. ಕೃಷಿ ಇಲಾಖೆ ನಿಮ್ಗೆ ಇವತ್ತು ಒಂದು ರೈತರನ್ನೆಲ್ಲ ಕರೆಸಿ ನಿಮ್ಮ ಕೃಷಿ ಭೂಮಿಯ ಪರಿಚಯ ಮಾಡ್ಕೊಳ್ಳುವಂತ ಕೆಲಸ ಇವತ್ತು ಮಣ್ಣಿನ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮ ಕೃಷಿ ಭೂಮಿಯಲ್ಲಿ ಒಂದು ಸಭೆಯನ್ನು ನಡೀತಾ ಇದೆ. ಬೇರೆ ಬೇರೆ ಭಾಗದ ರೈತರೆಲ್ಲ ಸೇರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಕೃಷಿ ಭೂಮಿ ನೋಡ್ಕೊಂಡು ಬೇರೆಯವರು ಈ ನಿಟ್ಟಿನಲ್ಲಿ ಸಾಗಬೇಕನ್ನೋದು ಕೃಷಿ ಇಲಾಖೆಯ ಎಲ್ಲರ ಒಂದು ಉದ್ದೇಶ ಅಂತ. ಈಗ ನಿಮ್ಮನ್ನ ಈಶ್ವರಪ್ಪ ಸರ್, ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ಫೋನ್ ಸಂಖ್ಯೆ ಹೇಳ್ತೀರಾ? 7760444727. ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದು. ನಿಮಗೆ ಫೋನ್ ಮಾಡಕ್ಕೆ ಏನಾದ್ರು ಟೈಮ್ ಕೊಡ್ತೀರಾ? ಇಷ್ಟೇ ಟೈಮ್ ನಲ್ಲಿ ಮಾಡ್ತೀನಿ. ಎನಿ ಟೈಮ್ ಮಾಡಬಹುದು. ಯಾಕಂದ್ರೆ ನಮ್ಮ ವೀಕ್ಷಕರು ಬಹಳ ಜನ ಇದ್ದಾರೆ. ಅವ್ರ ಫೋನ್ ನಂಬರ್ ಸಿಕ್ಕರೆ ಸಾಕು ಫೋನ್ ಹೊಡಿತಾ ಇರ್ತಾರೆ. ಹಂಗಾಗಿ ಸಂಜೆ ಬೆಳಿಗ್ಗೆ ಆತರ ಏನಿಲ್ಲ. ಏನಿಲ್ಲ. ಓಕೆ ಓಕೆ.
ಧನ್ಯವಾದಗಳು ಸರ್. ನಮಸ್ಕಾರ ಈಶ್ವರಪ್ಪ ಸರ್, ನಮಸ್ಕಾರ. ತುಂಬ
ನಮಸ್ಕಾರ.